ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ ಕೈಕೊಟ್ಟ ಯುವಕ. ಈ ಒಂದು ಘಟನೆ ಕಾಗವಾಡದಲ್ಲಿ ನಡೆದಿದೆ. ಉಪ್ಪರವಾಡಿ ಗ್ರಾಮದ ಅಕ್ಷಯ್ ಉಪ್ಪಾರ್ ಎಂಬ ಯುವಕನಿಂದ ಮೋಸ ಆಗಿದೆ ಎಂದು ಯುವತಿ ಮೇಘ ಅವಟಿ ಆರೋಪ ಮಾಡಿದ್ದಾಳೆ. ಬುಧವಾರ ಸಂಜೆ ಉಪ್ಪರವಾಡಿಯ ಅಕ್ಷಯ್ ಉಪ್ಪಾರ್ ಅವರ ಮನೆಯ ಮುಂದೆ ಮೇಘ ಕುಳಿತುಕೊಂಡು ಆತ ಮದುವೆ ಆಗುವವರೆಗೂ ಅವರ ಮನೆಯಿಂದ ಹೊರ ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತಿದ್ದಾಳೆ. ಇನ್ನು ಮಾಧ್ಯಮದವರ ಜೊತೆಗೆ ಮಾತನಾಡಿದ ಮೇಘ, ಹಲವಾರು ವರ್ಷಗಳಿಂದ ಇಬ್ಬರು ಪ್ರೀತಿಸುತ್ತಿದ್ದೇವೆ. ಕಳೆದ 6 ತಿಂಗಳಿನಿಂದ ಬೆಳಗಾವಿಯಲ್ಲಿ ಒಟ್ಟಿಗೆ ಇದ್ದು ಕಾಲ ಕಳೆದಿದ್ದೇವೆ. ಈಗ ಮದುವೆ ಆಗುವುದಿಲ್ಲ ಎಂದು ಅಕ್ಷಯ್ ಸುಕುಮಾರ್ ಉಪ್ಪಾರ್ ಮೇಲೆ ಆರೋಪ ಮಾಡಿದ್ದಾಳೆ. ಇನ್ನು ಆ ಯುವತಿ ನನ್ನನ್ನ ಎಲ್ಲ ರೀತಿಯಿಂದ ಬಳಕೆ ಮಾಡಿಕೊಂಡಿದ್ದಾನೆ, ನನಗೆ ಅನ್ಯಾಯವಾಗಿದೆ ಎಂದು ಅಳಲನ್ನ ತೋಡ್ಕೊಳ್ಳುವುದರ ಜೊತೆಗೆ ಸಾಕ್ಷ್ಯ ನಾಶಪಡಿಸಲು ಮೇಘ ಅವರ ಕೈಯಲ್ಲಿದ್ದ ಮೊಬೈಲ್ ಅನ್ನ ಅಕ್ಷಯ್ ಒಡೆದಿರುವಂತಹ ಆರೋಪ ಸಹ ಕೇಳಿ ಬಂದಿದೆ. ಇನ್ನು ಈ ಒಂದು ಘಟನೆ ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಾತಾಡ್ಬೇಕಿತ್ತು ಎಲ್ಲಾರ ಮುಂದೆ. ಮೊಬೈಲ್ ಹೊಡೆದಿದ್ದ ಹೊಡೆದ ಏನ್ ಮಾಡ್ದೆ ಎಲ್ಲ ನಿಮಗೆ ಗೊತ್ತಾಯ್ತು. ಈಗ ಮೊಬೈಲ್ ನ್ಯಾಯ ಬೇಕಾ ಅನ್ನ ಯಾರ್ದು ಬೇಕು ಮೊಬೈಲ್ ಬ್ಯಾಡ್ವಿ ಹೊಡೆದು ಹೋದ ಮೊಬೈಲ್ ಮೊಬೈಲ್ ನೋಡ್ದ ಪ್ರೂಫ್ ಎಲ್ಲ ಹಾಳು ಮಾಡಿದ. ಈಗ ವಿಚಾರ ಎರಡೆರಡು ಸಲ ಪ್ರೆಗ್ನೆಂಟ್ ಮಾಡಿದಾರೆ ನನ್ನ ನೀವು ಅವ್ರಿಗೆ ನೋಡ್ರನ್ನ ನೋಡ್ರನ್ನ ಕಾಕಪಡ್ಲ ಅವ್ರಿಗೆ ಗೌಡ್ರಿಗೆ ಹೇಳಂತ ಅವ್ರ ಮೊಬೈಲ್ ಕೊಡ್ತೀನಿ ಕಸ್ಕೊಂಡ್ ಮೊಬೈಲ್ ಮಾಡ್ದು ಹೋಗೋದನ್ನ ನೀವು ಇವೆಲ್ಲ ನೀವು ನ್ಯಾಯ ಮಾಡಿ ಕುಡಿ ಬುಕ್ಣೆ ಮಾಡಿದ. ಈಗ ವಿಚಾರ ಮಾಡ್ರಿ ಎಲ್ಲ ಸೆಟ್ ಮಾಡಿ ಬಂದ ಗೊತ್ತಿತ್ತ ಅಂದ ನಾ ಮಾಡಿದನೆಲ್ಲ ಬರೋಬರ ಖರೆ ಅದಕ್ಕಿಂತ ಹೆಚ್ಚಿತ್ತು ಈ ಫೋನ್. ನಮ್ಸ್ಕೋತ ನಂಗೆ ಮೋಸ ಮಾಡ್ಕೋತ ಏನಾನೆಲ್ಲ ಹಡಿದ ಮುಂದಿನ ಎಲ್ಲ ನನಗೆ ಗೊತ್ತಿದ್ರು ಭೀ ನನಗೆ ಅವ್ನು ಮತ್ತೆ ಮೋಸ ಮಾಡ್ಕೋತಿಲ್ಲ, ನೀ ಚಲೋ ಇದೆ ಹಾಗೆ ಅಂತೇಳಿ ಮಾಡ್ತಿಲ್ಲ ಅಂತ ಹೇಳಿದವ. 2 ತಿಂಗಳ ಹಿಂದನ ಮಾಡ್ಕೊಳಂಗಿಲ್ಲ ಅಂತ ಹೇಳಿ ನನಗೆ ಮೋಸ ಮಾಡ್ದಂಗ. ನನ್ನ ಕೂಡ ಪ್ರತಿಯೊಂದು ಎಲ್ಲ ಮಾಡಿಬಿಟ್ಟಿದ್ದಾನೆ. ನನ್ನ ಕಡೆ ಎಲ್ಲ ಪ್ರೂಫ್ ಇದಾವೆ, ಎಲ್ಲಾನೇ ಇದಾವೆ ನನ್ನ ಕಡೆ. ಇಲ್ಲೇ ನನ್ನ ಹೆಸರು ಮೇಘಾ ಅಂತ, ಅಕ್ಷಯ್ ಉಪ್ಪಾರ್ ಅಂತ ಅವನ ಹೆಸರು. ಉಪ್ಪಾರ್ ನಂದು ಕಾಗವಾಡ.